ಲೋಕಾಯುಕ್ತ ಕಚೇರಿಗೆ ಕೆಜಿಎಫ್ ಬಾಬು ಹಾಜರಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಜೊತೆ ಹಣಕಾಸಿನ ವ್ಯವಹಾರ ಹಿನ್ನೆಲೆ ಕೆಜಿಎಫ್ ಬಾಬುಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಪೊಲೀಸರು. ಲೋಕಾಯುಕ್ತ ಪೊಲೀಸರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಜಿಎಫ್ ಬಾಬುಗೆ ನೋಟಿಸ್ ಅನ್ನು ನೀಡಿತ್ತು ಲೋಕಾಯುಕ್ತ. ಸೂಕ್ತ ದಾಖಲೆ ಒದಗಿಸುವಂತೆ ಸೂಚನೆ ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆ ಲೋಕಾಯುಕ್ತ ಕಚೇರಿಗೆ ಮತ್ತೆ ಇವ್ರ ಕೇಸಲ್ಲಿ ಅದು ಇವತ್ತು ಏನಾಯಿತು, ಅಲ್ಲಿಂದ ಒಂದು ವರ್ಷ ಮುಂದೆ ಅಲ್ಲಿಂದ ಈ ಕೇಸ್ನ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಇಡಿ ಡೆಲ್ಲಿ ಇಡಿಯಿಂದ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಲೇವಾದೇವಿ ಇದೆ. ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ಒಳ್ಳೆ ಫ್ರೆಂಡು. ನಮ್ಮ ಸಮಾಜಕ್ಕೆ ಅವರಂದ್ರೆ ಜಮೀರ್ ಅಹಮದ್ ಅಂದರೆ ಬಹಳ ಗೌರವದ ಮನುಷ್ಯ. ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ನಾನು ಏನು ಕೆಟ್ಟ ಹೆಸರು ಕೊಡ್ತಾ ಇಲ್ಲ. ಇವಾಗ ಇಲ್ಲಿ ಬಂದಿದ್ದೀನಿ, ಇದು ಪಬ್ಲಿಕ್ ಡಾಕ್ಯುಮೆಂಟು, ತಾವೆಲ್ಲ ಬಂದಿದ್ರೆ ಅದಕ್ಕೆ ಕೇಳ್ತೀನಿ. ನನಗೂ ಅವ್ರಿಗೂ ರಿಲೇಷನ್ ಚೆನ್ನಾಗಿದೆ. ಅವ್ರು ನನ್ನ ಫ್ರೆಂಡ್ ಆಗಿ ಇರ್ತಾರೆ. ಈಗ ಇಲ್ಲಿ ವಿಚಾರಣೆಗೆ ಇವತ್ತು ನನಗೆ ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಸ್. ಅದು ಇಲ್ಲಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿದೆ. ಲೋಕಾಯುಕ್ತದಲ್ಲಿ ಇದು ಏನಕ್ಕೆ ಕೊಟ್ಟಿದ್ದೀರಾ, ಏನು ವ್ಯವಹಾರಗಳು ಅಂತ ಇವಾಗ ಸ್ಟೇಟ್ಮೆಂಟು ಜಮೀರ್ ಅಹಮದ್ಗೆ ಮತ್ತೆ ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಅವ್ರದ್ದು ಇಬ್ಬರದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅಲ್ಲಿ ಒಂದು 3.5 ಕೋಟಿ ಜಮೀರ್ ಅಹಮದ್ ಅವ್ರದ್ದಿತ್ತು, 3 ಕೋಟಿ ಸಿಲ್ಲರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಇತ್ತು, 6.5 ಕೋಟಿ. ಅದಕ್ಕೆ ಕರೆದಿದ್ರು. ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದೆ. ಮತ್ತೇನಾದ್ರು ವಿಚಾರಣೆ ಇಲ್ಲ, ಅದೇನು ಇವಾಗ ಕರೆದಿದ್ರು. ಸ್ಟೇಟ್ಮೆಂಟ್ ಇಷ್ಟವರೆಗೂ ತಗೊಂಡು ಈಗ ಫರ್ದರ್ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಆದರೆ ಜಮೀರ್ ಅಹಮದ್ ಸಾಹೇಬ್ರಿಗಾಗಲಿ ನಸೀರ್ ಅಹಮದ್ ಸಾಹೇಬ್ರಿಗಾಗಲಿ ನಮ್ಮ ಸಂಬಂಧಗಳು ಚೆನ್ನಾಗಿದೆ. ದುಡ್ಡು ಬರುತ್ತೆ ಹೋಗುತ್ತೆ, ಅವ್ರ ಹತ್ರ ಇವಾಗ ಟೈಟ್ ಇದೆ. ಅವ್ರು ಯಾವಾಗ ಕೊಡ್ತಾರೆ ಅವ್ರು ತಗೊಳ್ತೀವಿ. ಆದರೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅಂದರೆ ಒಂದು ಹೆಮ್ಮೆ ಆಗಿ ಹೇಳ್ಬೋದು. ಒಂದು ಒಳ್ಳೆ ಮನುಷ್ಯ, ಜೆಂಟಲ್ಮೆನ್ನು ಅಂತ ಹೇಳ್ಬೋದು. ಆದರೆ ಈ ಮೀಡಿಯಾದಲ್ಲಿ ನಾನು ಅವ್ರ ಬಗ್ಗೆ ಏನು ನಾನು ತಪ್ಪಾಗಿ ಹೇಳಕ್ ಬಂದಿಲ್ಲ. ಇದು ಬಾಕಿ ಇದೆ, ಪಬ್ಲಿಕ್ ಡಾಕ್ಯುಮೆಂಟು. ಅದು ಬಾಕಿ ಇರೋದು ಸ್ವಲ್ಪ ಟೈಮ್ ಕೇಳಿದ್ದಾರೆ. ಅದ್ರ ಮೇಲೆ ನಾವು ಲಾಯರ್ ನೋಟಿಸು ಕೊಟ್ಟಿದ್ದೀವಿ, ಅಗ್ರಿಮೆಂಟ್. ಲೋಕಾಯುಕ್ತ ಕಚೇರಿಗೆ ಕೆಜಿಎಫ್ ಬಾಬು ಹಾಜರಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಜೊತೆ ಹಣಕಾಸಿನ ವ್ಯವಹಾರ ಹಿನ್ನೆಲೆ ಕೆಜಿಎಫ್ ಬಾಬುಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಪೊಲೀಸರು. ಲೋಕಾಯುಕ್ತ ಪೊಲೀಸರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಜಿಎಫ್ ಬಾಬುಗೆ ನೋಟಿಸ್ ಅನ್ನು ನೀಡಿತ್ತು ಲೋಕಾಯುಕ್ತ. ಸೂಕ್ತ ದಾಖಲೆ ಒದಗಿಸುವಂತೆ ಸೂಚನೆ ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆ ಲೋಕಾಯುಕ್ತ ಕಚೇರಿಗೆ ಮತ್ತೆ ಇವ್ರ ಕೇಸಲ್ಲಿ ಅದು ಇವತ್ತು ಏನಾಯಿತು, ಅಲ್ಲಿಂದ ಒಂದು ವರ್ಷ ಮುಂದೆ ಅಲ್ಲಿಂದ ಈ ಕೇಸ್ನ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಡೆಲ್ಲಿ ಇಡಿಯಿಂದ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಲೇವಾದೇವಿ ಇದೆ. ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ಒಳ್ಳೆ ಫ್ರೆಂಡು. ನಮ್ಮ ಸಮಾಜಕ್ಕೆ ಅವರಂದ್ರೆ ಜಮೀರ್ ಅಹಮದ್ ಅಂದರೆ ಬಹಳ ಗೌರವದ ಮನುಷ್ಯ. ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ನಾನು ಏನು ಕೆಟ್ಟ ಹೆಸರು ಕೊಡ್ತಾ ಇಲ್ಲ. ಇವಾಗ ಇಲ್ಲಿ ಬಂದಿದ್ದೀನಿ, ಇದು ಪಬ್ಲಿಕ್ ಡಾಕ್ಯುಮೆಂಟು, ತಾವೆಲ್ಲ ಬಂದಿದ್ರೆ ಅದಕ್ಕೆ ಕೇಳ್ತೀನಿ. ನನಗೂ ಅವ್ರಿಗೂ ರಿಲೇಷನ್ ಚೆನ್ನಾಗಿದೆ. ಅವ್ರು ನನ್ನ ಫ್ರೆಂಡ್ ಆಗಿ ಇರ್ತಾರೆ. ಈಗ ಇಲ್ಲಿ ವಿಚಾರಣೆಗೆ ಇವತ್ತು ನನಗೆ ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಸ್. ಅದು ಇಲ್ಲಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿದೆ. ಲೋಕಾಯುಕ್ತದಲ್ಲಿ ಇದು ಏನಕ್ಕೆ ಕೊಟ್ಟಿದ್ದೀರಾ, ಏನು ವ್ಯವಹಾರಗಳು ಅಂತ ಇವಾಗ ಸ್ಟೇಟ್ಮೆಂಟು ಜಮೀರ್ ಅಹಮದ್ಗೆ ಮತ್ತೆ ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಅವ್ರದ್ದು ಇಬ್ಬರದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅಲ್ಲಿ ಒಂದು 3.5 ಕೋಟಿ ಜಮೀರ್ ಅಹಮದ್ ಅವ್ರದ್ದಿತ್ತು, 3 ಕೋಟಿ ಸಿಲ್ಲರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಇತ್ತು, 6.5 ಕೋಟಿ. ಅದಕ್ಕೆ ಕರೆದಿದ್ರು. ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದೆ. ಮತ್ತೇನಾದ್ರು ವಿಚಾರಣೆ ಇಲ್ಲ, ಅದೇನು
ಇವಾಗ ಕರೆದಿದ್ರು ಸ್ಟೇಟ್ಮೆಂಟ್ ಇಷ್ಟವರೆಗೂ ತಗೊಂಡು ಈಗ ಫರ್ದರ್ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಆದರೆ ಜಮೀರ್ ಅಹಮದ್ ಸಾಹೇಬ್ರಿಗಾಗಲಿ ನಸೀರ್ ಅಹಮದ್ ಸಾಹೇಬ್ರಿಗಾಗಲಿ ನಮ್ಮ ಸಂಬಂಧಗಳು ಚೆನ್ನಾಗಿದೆ. ದುಡ್ಡು ಬರುತ್ತೆ ಹೋಗುತ್ತೆ, ಅವ್ರ ಹತ್ರ ಇವಾಗ ಟೈಟ್ ಇದೆ. ಅವ್ರು ಯಾವಾಗ ಕೊಡ್ತಾರೆ ಅವ್ರು ತಗೊಳ್ತೀವಿ. ಆದರೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅಂದರೆ ಒಂದು ಹೆಮ್ಮೆಯಾಗಿ ಹೇಳ್ಬೋದು, ಒಂದು ಒಳ್ಳೆ ಮನುಷ್ಯ, ಜೆಂಟಲ್ಮೆನ್ನು ಅಂತ ಹೇಳ್ಬೋದು. ಆದರೆ ಈ ಮೀಡಿಯಾದಲ್ಲಿ ನಾನು ಅವ್ರ ಬಗ್ಗೆ ಏನು ನಾನು ತಪ್ಪಾಗಿ ಹೇಳಕ್ ಬಂದಿಲ್ಲ. ಇದು ಬಾಕಿ ಇದೆ, ಪಬ್ಲಿಕ್ ಡಾಕ್ಯುಮೆಂಟು. ಅದು ಬಾಕಿ ಇರೋದು ಸ್ವಲ್ಪ ಟೈಮ್ ಕೇಳಿದ್ದಾರೆ. ಅದ್ರ ಮೇಲೆ ನಾವು ಲಾಯರ್ ನೋಟಿಸು ಕೊಟ್ಟಿದ್ದೀವಿ, ಅಗ್ರಿಮೆಂಟ್. ಲೋಕಾಯುಕ್ತ ಕಚೇರಿಗೆ ಕೆಜಿಎಫ್ ಬಾಬು ಹಾಜರಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಜೊತೆ ಹಣಕಾಸಿನ ವ್ಯವಹಾರ ಹಿನ್ನೆಲೆ ಕೆಜಿಎಫ್ ಬಾಬುಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಪೊಲೀಸರು. ಲೋಕಾಯುಕ್ತ ಪೊಲೀಸರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಜಿಎಫ್ ಬಾಬುಗೆ ನೋಟಿಸ್ ಅನ್ನು ನೀಡಿತ್ತು ಲೋಕಾಯುಕ್ತ. ಸೂಕ್ತ ದಾಖಲೆ ಒದಗಿಸುವಂತೆ ಸೂಚನೆ ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆ ಲೋಕಾಯುಕ್ತ ಕಚೇರಿಗೆ ಮತ್ತೆ ಇವ್ರ ಕೇಸಲ್ಲಿ ಅದು ಇವತ್ತು ಏನಾಯಿತು, ಅಲ್ಲಿಂದ ಒಂದು ವರ್ಷ ಮುಂದೆ ಅಲ್ಲಿಂದ ಈ ಕೇಸ್ನ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಡೆಲ್ಲಿ ಇಡಿಂದ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಇದು ಲೇವಾದೇವಿ ಇದೆ. ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ಒಳ್ಳೆ ಫ್ರೆಂಡು. ನಮ್ಮ ಸಮಾಜಕ್ಕೆ ಅವರಂದ್ರೆ ಜಮೀರ್ ಅಹಮದ್ ಅಂದರೆ ಬಹಳ ಗೌರವದ ಮನುಷ್ಯ. ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ನಾನು ಏನು ಕೆಟ್ಟ ಹೆಸರು ಕೊಡ್ತಾ ಇಲ್ಲ. ಇವಾಗ ಇಲ್ಲಿ ಬಂದಿದ್ದೀನಿ, ಇದು ಪಬ್ಲಿಕ್ ಡಾಕ್ಯುಮೆಂಟು, ಅವೆಲ್ಲ ಬಂದಿದ್ರೆ ಅದಕ್ಕೆ ಕೇಳ್ತೀನಿ. ನನಗೂ ಅವ್ರಿಗೂ ರಿಲೇಷನ್ ಚೆನ್ನಾಗಿದೆ. ಅವ್ರು ನನ್ನ ಫ್ರೆಂಡ್ ಆಗಿ ಇರ್ತಾರೆ. ಈಗ ಇಲ್ಲಿ ವಿಚಾರಣೆಗೆ ಇವತ್ತು ನನಗೆ ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಸಲ್ಲಿ ಇಲ್ಲಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿದೆ. ಲೋಕಾಯುಕ್ತದಲ್ಲಿ ಇದು ಏನಕ್ಕೆ ಕೊಟ್ಟಿದ್ದೀರಾ, ಏನು ವ್ಯವಹಾರಗಳು ಅಂತ ಇವಾಗ ಸ್ಟೇಟ್ಮೆಂಟು ಜಮೀರ್ ಅಹಮದ್ಗೆ ಮತ್ತೆ ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಅವ್ರದ್ದು ಇಬ್ಬರದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅಲ್ಲಿ ಒಂದು 3.5 ಕೋಟಿ ಜಮೀರ್ ಅಹಮದ್ ಅವ್ರದ್ದಿತ್ತು, 3 ಕೋಟಿ ಸಿಲ್ಲರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಇತ್ತು, 6.5 ಕೋಟಿ. ಅದಕ್ಕೆ ಕರೆದಿದ್ರು. ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದೆ. ಮತ್ತೇನಾದ್ರು ವಿಚಾರಣೆ ಇಲ್ಲ, ಅದೇನು ಇವಾಗ ಕರೆದಿದ್ರು ಸ್ಟೇಟ್ಮೆಂಟ್ ಇಷ್ಟವರೆಗೂ ತಗೊಂಡು ಈಗ ಫರ್ದರ್ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಆದರೆ ಜಮೀರ್ ಅಹಮದ್ ಸಾಹೇಬ್ರಿಗಾಗಲಿ ನಸೀರ್ ಅಹಮದ್ ಸಾಹೇಬ್ರಿಗಾಗಲಿ ನಮ್ಮ ಸಂಬಂಧಗಳು ಚೆನ್ನಾಗಿದೆ. ದುಡ್ಡು ಬರುತ್ತೆ ಹೋಗುತ್ತೆ, ಅವ್ರ ಹತ್ರ ಇವಾಗ ಟೈಟ್ ಇದೆ. ಅವ್ರು ಯಾವಾಗ ಕೊಡ್ತಾರೆ ಅವ್ರು ತಗೊಳ್ತೀವಿ. ಆದರೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅಂದರೆ ಒಂದು ಹೆಮ್ಮೆಯಾಗಿ ಹೇಳ್ಬೋದು, ಒಂದು ಒಳ್ಳೆ ಮನುಷ್ಯ, ಜೆಂಟಲ್ಮೆನ್ನು ಅಂತ ಹೇಳ್ಬೋದು. ಆದರೆ ಈ ಮೀಡಿಯಾದಲ್ಲಿ ನಾನು ಅವ್ರ ಬಗ್ಗೆ ಏನು ನಾನು ತಪ್ಪಾಗಿ ಹೇಳಕ್ ಬಂದಿಲ್ಲ. ಇದು ಬಾಕಿ ಇದೆ, ಪಬ್ಲಿಕ್ ಡಾಕ್ಯುಮೆಂಟು. ಅದು ಬಾಕಿ ಇರೋದು ಸ್ವಲ್ಪ ಟೈಮ್ ಕೇಳಿದ್ದಾರೆ. ಅದ್ರ ಮೇಲೆ ನಾವು ಲಾಯರ್ ನೋಟಿಸು ಕೊಟ್ಟಿದ್ದೀವಿ, ಅಗ್ರಿಮೆಂಟ್